ನಮಸ್ಕಾರ ವೀಕ್ಷಕರೇ, ನಾನು ನಿಮಗೆ ಇವತ್ತು ರವೆ ದೋಸೆ ಯಾವ ರೀತಿ ಮಾಡೋದು ಅಂತ ತೋರಿಸ್ತೀನಿ. ನೋಡಿ, ರವೆ ದೋಸೆ ತುಂಬ ಟೇಸ್ಟಿಯಾಗಿರುತ್ತೆ, ತುಂಬ ಬೇಗನೂ ಮಾಡ್ಕೊಬೋದು. ಬ್ಯಾಚುಲರ್ಸ್ಗಂತೂ ತುಂಬ ಈಸಿಯಾದಂತಹ ಅಡುಗೆ. ನೋಡಿ, ಇದಕ್ಕೆ ಬೇಕಾಗಿರೋ ಸಾಮಗ್ರಿಗಳೇನೇನಂತ ನಾನು ನಿಮಗೆ ತೋರಿಸ್ತೀನಿ. ನೋಡಿ, 1 ಕಪ್ ಮೊಸರು ತೊಗೊಂಡಿದ್ದೀನಿ, ರವೆ 1 ಕಪ್ಪು, ಮತ್ತು ಅಕ್ಕಿ ಹಿಟ್ಟು ತೊಗೊಂಡಿದ್ದೀನಿ 1/4 ಕಪ್ಪು. ನೋಡಿ, ಮೆಣಸಿಕಾಯಿ ಸ್ವಲ್ಪ ಹಸಿರು ಮೆಣಸಿಕಾಯಿ ಒಂದು ಚಿಕ್ಕದಾಗಿರೋದು 2 ತೊಗೊಂಡಿದ್ದೀನಿ, ಮತ್ತು ಶುಂಠಿ ತುಂಬ ಸಣ್ಣದಾಗಿ ಹೆಚ್ಕೊಬೇಕು ಎಲ್ಲನೂ. ನೋಡಿ, ಕರಿಬೇವು, ಈರುಳ್ಳಿ ದೊಡ್ಡದೊಂದು ಈರುಳ್ಳಿ ತುಂಬ ಸಣ್ಣದಾಗಿ ಹೆಚ್ಕೊಂಡಿದ್ದೀನಿ, ಕೊತ್ತಂಬರಿ ಸೊಪ್ಪು. ನೋಡಿ, ಎಲ್ಲನೂ ಅಷ್ಟೇ ತುಂಬ ಸಣ್ಣದಾಗಿ ಹೆಚ್ಕೊಂಡ್ರೆ ಅದು ಚೆನ್ನಾಗಿ ಬೇಯುತ್ತೆ. ನೋಡಿ, ಇದನ್ನು ಯಾವ ರೀತಿ ರವೆನ ನಾನು ಒಂದು ಜಾರಲ್ಲಿ ಹಾಕ್ಕೊತಾ ಇದ್ದೀನಿ. ನೋಡಿ, ಇದನ್ನು ನಾನು ಹಂಗೆ ಮಿಕ್ಸಿಯಲ್ಲಿ ಒಂದು ಡ್ರೈ ಮಿಕ್ಸ್ ಮಾಡ್ಕೊತೀನಿ. ಅಂದರೆ ತುಂಬ ಪೌಡರ್ ಥರನೂ ಆಗಬಾರ್ದು. ಸ್ವಲ್ಪ ರವೆ ಇದ್ದಂಗೆ ಒಂದು 3/4 ಭಾಗ ನಾನು ಅದನ್ನು ಚೆನ್ನಾಗಿ ರುಬ್ಕೊಂಡಿದ್ದೀನಿ. ನೋಡಿ, ಅದನ್ನು ಒಂದು ಬೌಲಲ್ಲಿ ಹಾಕ್ಕೊತೀನಿ. ನೋಡಿ ಯಾವ ರೀತಿ ರುಬ್ಕೊಂಡಿದ್ದೀನಿ ಅಂತ. ಸ್ವಲ್ಪ ರವೆ ಇದೆ ಅಷ್ಟೇ. ನೋಡಿ, ಅದೇ ಬೌಲ್ಗೆ ನಾನು ಅಕ್ಕಿ ಹಿಟ್ಟು ಹಾಕ್ಕೊತಾ ಇದ್ದೀನಿ. ನೋಡಿ, ನಾವು ಇಬ್ರಿಗೆ ಮಾಡ್ಕೊಂಡಿರೋದು ವೀಕ್ಷಕರೇ, ಒಂದು 6ರಿಂದ 7 ರೊಟ್ಟಿ ಆಗುತ್ತೆ ದೋಸೆ. ನೋಡಿ, ಅದಕ್ಕೆ ಮೊಸರು ಹಾಕ್ಕೊತಾ ಇದ್ದೀನಿ. ಸಣ್ಣದಾಗಿ ಕಟ್ ಮಾಡ್ಕೊಂಡಿರೋ ಈರುಳ್ಳಿ, ಕೊತ್ತಂಬರಿ ಸೊಪ್ಪು, ಕರಿಬೇವು, ಮತ್ತು ಹಸಿರು ಮೆಣಸಿಕಾಯಿ, ಶುಂಠಿ ಇಷ್ಟನ್ನು ಸೇರಿಸ್ಕೊತಾ ಇದ್ದೀನಿ. ಇದಕ್ಕೆ ನಾನು ರುಚಿಗೆ ತಕ್ಕಷ್ಟು ಉಪ್ಪನ್ನು ಆ್ಯಡ್ ಮಾಡ್ಕೊತಾ ಇದ್ದೀನಿ. ನೋಡಿ, ಇಷ್ಟನ್ನು ಹಾಕಿ ನಾನು ಡ್ರೈ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ನೋಡಿ, ಚೆನ್ನಾಗಿ ಇವಾಗೆ ನಾನು ಉಪ್ಪು ಹಾಕ್ಬಿಟ್ಟು ಇವಾಗ ಡ್ರೈ ಮಿಕ್ಸ್ ಮಾಡೋದ್ರಿಂದ ಉಪ್ಪು ಅಷ್ಟೇ ಚೆನ್ನಾಗಿ ಎಲ್ಲ ಕಡೆ ಮಿಕ್ಸ್ ಆಗುತ್ತೆ. ಸೊ ಎಲ್ಲನೂ ಕ್ಲೀನಾಗಿ ಮಿಕ್ಸ್ ಆಗಬೇಕಂದ್ರೆ ನೀವು ಡ್ರೈ ಮಿಕ್ಸ್ ಮಾಡ್ಕೊಬೇಕು. ಆಮೇಲೆ ನೀರನ್ನ ಸ್ವಲ್ಪನೇ ಆ್ಯಡ್ ಮಾಡ್ಕೊಬೇಕು, ಒಂದೇ ಸಲನೂ ಹಾಕ್ಕೊಬೇಡಿ. ನೋಡಿ, ಯಾವ ರೀತಿ ಮಿಕ್ಸ್ ಮಾಡೋದು ಅಂತ ತೋರಿಸ್ತೀನಿ. ನೋಡಿ, ಈ ರೀತಿ ನೋಡಿ ಒಂದು ಅರ್ಧ ಕಪ್ ನೀರನ್ನು ಅಷ್ಟೇ ಹಾಕ್ಕೊತಾ ಇರೋದು ನಾನು ಇವಾಗ. ನೋಡಿ, ಅರ್ಧ ಕಪ್ ನೀರು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ನೋಡಿ, ಆ ರೀತಿ ಮಿಕ್ಸ್ ಮಾಡ್ಕೊಳ್ಳೋದ್ರಿಂದ ಆನಿಯನ್ ಅಷ್ಟೇ ಸ್ವಲ್ಪ ಚಿಕ್ಕದಾಗಿರೋದ್ರಿಂದ ಹಾಗೆ ಎಲ್ಲ ಫುಲ್ ಕ್ಲೀನಾಗಿ ಬಿಡುತ್ತೆ. ನೋಡಿ, ಇನ್ನೊಂದು ಅರ್ಧ ಕಪ್ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಒಂದೇ ಸಲ ನೀವು ನೀರು ಹಾಕ್ಕೊಂಬಿಟ್ರೆ ನಿಮಗೆ ಅದ್ರದ್ದು ಮೆಜರ್ಮೆಂಟು ಗೊತ್ತಾಗಲ್ಲ, ಜಾಸ್ತಿ ಆಗಿಬಿಡುತ್ತೆ. ಆಮೇಲೆ ಜಾಸ್ತಿ ಹಾಕ್ಕೊಂಡ್ರೆ ಮತ್ತೆ ಎಲ್ಲ ಹಾಕಿ ಮಿಕ್ಸ್ ಮಾಡ್ಕೊಳಕ್ಕಾಗಲ್ಲ, ಚೆನ್ನಾಗಿ ಬರೋಲ್ಲ ಅದು. ನೋಡಿ, ಈ ರೀತಿ ಸ್ವಲ್ಪನೇ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋದ್ರಿಂದ ನಿಮಗೆ ನೀರು ಎಷ್ಟು ಬೇಕು ಅಂತ ನಿಮಗೆ ಗೊತ್ತಾಗುತ್ತೆ. ನೋಡಿ, ಎಷ್ಟು ಚೆನ್ನಾಗಿ ಮಿಕ್ಸ್. ನೋಡಿ, ಈ ರೀತಿ ಮಿಕ್ಸ್ ಆಗಿದೆ. ನೋಡಿ, ಇದಕ್ಕೆ ನಾನು ಇನ್ನೊಂದು ಸ್ವಲ್ಪ ನೀರನ್ನ ಹಾಕ್ಕೊತೀನಿ. ನೋಡಿ, ಒಂದು 3/4 ಕಪ್ ನೀರು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ನೋಡಿ, ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು 1/2 ಅವರ್ ನಾನು ಇಡ್ತೀನಿ. ಅದೇ ರೀತಿ ನೋಡಿ, ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ನೋಡಿ, ಅದು ಚೆನ್ನಾಗಿ ಮಿಕ್ಸ್ ಆಗಿದೆಯಾ, ಹೆಂಗೆ ಕರೆಕ್ಟಾಗಿ ಮಿಕ್ಸ್ ಮಾಡಿದ್ದೀವ ಅಂತ ಯಾವ ರೀತಿ ಗೊತ್ತಾಗುತ್ತೆ ಅಂತ ತೋರಿಸ್ತೀನಿ. ನೋಡಿ, ಈ ರೀತಿ ನಾವು ಸ್ಪೂನ್ಗೆ ಅದು ಕ್ಲೀನಾಗಿ ಒಂದು ಕೋಟಿಂಗ್ ಬರಬೇಕು. ನೋಡಿ, ಈಗ ಚೆನ್ನಾಗಿ ಮಿಕ್ಸ್ ಆಗಿದೆ. ನೋಡಿ ವೀಕ್ಷಕರೇ, ಇದು ಯಾವ ರೀತಿ ಹಾಕ್ತೀನಿ. ನೋಡಿ, ಹಿಂಗೆ ಒಂದು ತವ ಇಟ್ಕೊಂಡಿದ್ದೀನಿ. ತವ ಬಿಸಿ ಆದಮೇಲೆ ಹಾಕ್ಕೊಬೇಕು, ತಣ್ಣಗೆ ಇದ್ದರೆ ಅದು ಚೆನ್ನಾಗಿ ಬರಲ್ಲ. ನೋಡಿ, ಚೆನ್ನಾಗಿ ಬಿಸಿ ಆದಮೇಲೆ ನೋಡಿ ಒಂದು ಸಲ ಹಂಗೆ ಮಿಕ್ಸ್ ಮಾಡ್ಕೊಳ್ಳಿ. ಒಂದು 1/2 ಅವರ್ ಹಂಗೆ ಬಿಟ್ಟಿರೋದ್ರಿಂದ ನೀರೆಲ್ಲ ಮೇಲ್ಮೇಲೆ ಇರುತ್ತೆ. ನೋಡಿ, ಈ ರೀತಿ ಹಾಕ್ಕೊತಾ ಇದ್ದೀವಿ. ನೋಡಿ ವೀಕ್ಷಕರೇ, ಇದು ತುಂಬ ತೆಳುಗೆ ಇರಬೇಕು, ಯಾಕೆಂದರೆ ನಾವು 2 ಕಡೆನೂ ಇದನ್ನು ಬೇಯಿಸಿದ್ರೆ ಚೆನ್ನಾಗಾಗಲ್ಲ. ಸೊ ಹಂಗಾಗಿ ಚೆನ್ನಾಗಿ ಬೇಯುತ್ತೆ. ನೋಡಿ, ತವ ಚೆನ್ನಾಗಿ ಕಾಯ್ದ ಮೇಲೆ ನಾನು ಹಾಕ್ಕೊಂಡಿದ್ದೀನಿ. ಸೊ ಇವಾಗ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡ್ಬಿಟ್ಟಿದ್ದೀನಿ. ನೋಡಿ, ಇದನ್ನು ತುಪ್ಪ ಹಾಕ್ಕೊತಾ ಇದ್ದೀನಿ. ನೀವು ಬೇಕಾದರೆ ಆಯಿಲ್ ಇದ್ದರೆ ಆಯಿಲ್ ಹಾಕ್ಕೊಳ್ಳಿ, ಬಟ್ ತುಪ್ಪ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ, ಹೆಲ್ದಿನೂ ಹೌದು. ನೋಡಿ, ಲೋ ಫ್ಲೇಮಲ್ಲಿ ಇಟ್ಕೊಂಡೆ ಚೆನ್ನಾಗಿ ಬೇಯಿಸ್ಕೊಬೇಕು. ವೀಕ್ಷಕರೇ, ಈ ವಿಡಿಯೋನ ನೀವು ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ, ಸಪೋರ್ಟ್ ಮಾಡಿ. ನೋಡಿ, ಈ ರೀತಿ ಚೆನ್ನಾಗಿ ಬೆಂದಿದೆ. ನೋಡಿ ಯಾವ ರೀತಿ ಬಂದಿದೆ, ಪೇಪರ್ ಥರ ಬಂದಿದೆ. ನೋಡಿ ವೀಕ್ಷಕರೇ, ನೀವು ಇದನ್ನು ಟ್ರೈ ಮಾಡಿ, ಎಷ್ಟು ಚೆನ್ನಾಗಿ ಬರುತ್ತೆ ಅಂತ ತಿಂದು ನೋಡಿಬಿಟ್ಟು ನಮಗೆ ಕಮೆಂಟ್ ಮಾಡಿ. ವೀಕ್ಷಕರೇ, ನಿಮಗೆ ಈ ವಿಡಿಯೋ ಇಷ್ಟ ಆದಲ್ಲಿ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.